ಸಾಮಾಜಿಕ ಜಾಲತಾಣಗಳಲ್ಲಿ ಖ್ಯಾತಿ ಮತ್ತು ಲೈಕ್ಸ್ಗಳ ಆಸೆಗೆ ಬಿದ್ದು ತಮ್ಮ ಐಷಾರಾಮಿ ಜೀವನ ಶೈಲಿಯನ್ನ ಪ್ರದರ್ಶಿಸೋದು ಎಷ್ಟು ಅಪಾಯಕಾರಿ ಎಂಬುದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ಇಲ್ಲಿದೆ. ಜನಪ್ರಿಯ ಇನ್ಸ್ಟಾಗ್ರಾಮ್ ರೀಲ್ಸ್ ತಾರೆ ಹಾಗೂ ಯೂಟ್ಯೂಬರ್ ಆಗಿರುವ ರಚನಾ ಗುರ್ಜರ್ ಅವರು ತಮ್ಮ ಮನೆಯಲ್ಲಿರುವ ಚಿನ್ನಾಭರಣ ಮತ್ತು ಹಣವನ್ನ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ ಕೇವಲ 2 ದಿನಗಳಲ್ಲಿ ಅವರ ಮನೆಯಲ್ಲಿ ಭಾರೀ ದೊಡ್ಡ ದರೋಡೆ ನಡೆದಿದೆ. ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಯ ನರ್ವಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೋಹನಿ ಕ್ಯಾಡಾ ಗ್ರಾಮದ ನಿವಾಸಿ ರಚನಾ ಗುರ್ಜರ್ ಅವರು ತಮ್ಮ ಜೀವನ ಶೈಲಿ, ಪೂಜಾ ಕೈಂಕರ್ಯಗಳು ಹಾಗೂ ತಮ್ಮ ಬಳಿ ಇರುವ ಸಂಪತ್ತು ಮತ್ತು ಚಿನ್ನಾಭರಣಗಳನ್ನು ಆಗಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳುತ್ತಿದ್ದರು. ಈ ಕಳ್ಳತನ ನಡೆಯುವ 2 ದಿನಗಳ ಹಿಂದಷ್ಟೇ ತಮ್ಮ ಬಳಿ ಇದ್ದ ಅಪಾರ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಪ್ರದರ್ಶಿಸುವ ವಿಡಿಯೋ ಒಂದನ್ನು ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ರು. ಇದೇ ವಿಡಿಯೋವನ್ನು ಗಮನಿಸಿದ ಕಳ್ಳರು ಅವರ ಮನೆಯನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಶಂಕಿಸಲಾಗಿದೆ. ಆದರೆ ಪೊಲೀಸರು ಸದ್ಯಕ್ಕೆ ವಿಡಿಯೋ ಹಾಗೂ ಕಳ್ಳತನದ ನಡುವೆ ನೇರ ಸಂಪರ್ಕ ಇರುವುದನ್ನು ಅಧಿಕೃತವಾಗಿ ದೃಢಪಡಿಸಿಲ್ಲ. ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಯ ಮಗರೋನಿ ಎಂಬಲ್ಲಿ ಈ ಘಟನೆ ನಡೆದಿದ್ದು, ಜೂನ್ 7ರಂದು ತಡರಾತ್ರಿ ಸುಮಾರು 2 ಗಂಟೆ ಸುಮಾರಿಗೆ ದರೋಡೆಕೋರರು ರಚನಾ ಅವರ ಮನೆಗೆ ಪಕ್ಕಾ ಪ್ಲಾನ್ ಮಾಡಿ ನುಗ್ಗಿದ್ದಾರೆ. ಈ ವೇಳೆ ರಚನಾ ಗುರ್ಜರ್ ಮತ್ತು ಅವರ ಪತಿ ಉದಲ್ ಸಿಂಗ್ ಮನೆಯ ಮೇಲಿನ ರೂಮ್ನಲ್ಲಿ ಮಲಗಿದ್ರು. ಇನ್ನು ಕಳ್ಳರು ಮೊದಲಿಗೆ ದಂಪತಿ ಮಲಗಿದ್ದ ಕೋಣೆಯ ಬಾಗಿಲನ್ನ ಹೊರಗಿನಿಂದ ಲಾಕ್ ಮಾಡಿದ್ದಾರೆ. ಬಳಿಕ ಮನೆಯ ಕೆಳಗಿನ ರೂಮ್ನಲ್ಲಿದ್ದ ಬೀರುಗಳನ್ನು ಮುರಿದು ದರೋಡೆ ನಡೆಸಿದ್ದಾರೆ. ಬೆಳಗಿನ ಜಾವ ಸುಮಾರು 4 ಗಂಟೆಗೆ ಉದಲ್ ಸಿಂಗ್ ಅವರು ನೀರು ಕುಡಿಯಲು ಎದ್ದಾಗ ಬಾಗಿಲು ಹೊರಗಿನಿಂದ ಲಾಕ್ ಆಗಿರೋದು ಗೊತ್ತಾಗಿದೆ. ತಕ್ಷಣವೇ ಸಂಬಂಧಿಕರಿಗೆ ಕರೆ ಮಾಡಿ ಬಾಗಿಲು ತೆರೆಸಿದಾಗ ಕಳ್ಳತನ ಬೆಳಕಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಪೊಲೀಸ್ ದೂರಿನ ಪ್ರಕಾರ ಕಳ್ಳರು 1,91,000 ರೂಪಾಯಿ ನಗದು, ಚಿನ್ನದ ಮಾಂಗಲ್ಯ ಸರ, 4 ಚಿನ್ನದ ಉಂಗುರಗಳು ಮತ್ತು ಇತರೆ ಬೆಲೆ ಬಾಳುವ ವಸ್ತುಗಳನ್ನು ಕದ್ದಿದ್ದಾರೆ. ನಷ್ಟದ ಒಟ್ಟು ಅಂದಾಜು 8 ಲಕ್ಷದಿಂದ 10 ಲಕ್ಷ ರೂಪಾಯಿ ನಡುವೆ ಇದೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಒಟ್ಟಾರೆ ಲೈಕ್ಸ್ ಮತ್ತು ವ್ಯೂಸ್ ಆಸೆಗಾಗಿ, ಶೋಕಿಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮಿಂಚೋ ಕಾರಣದಿಂದಾಗಿ ಈ ರೀತಿ ಸಂಪತ್ತುಗಳನ್ನು ಪ್ರದರ್ಶನ ಮಾಡಿದ್ರಿಂದಾಗಿ ಇಂತಹ ಅನಾಹುತ ಆಗಿದೆ. ಈ ರೀತಿ ಮಾಡುವ ಇನ್ಫ್ಲುಯೆನ್ಸರ್ಗಳು ಮತ್ತು ಕೆಲ ಯೂಟ್ಯೂಬರ್ಗಳು ಇದನ್ನು ನೋಡಿಯಾದರೂ ಬುದ್ಧಿ ಕಲಿಬೇಕು ಅಂತ ಹೇಳ್ತಾ ನಮ್ಮ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.